ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಮಳೆ ಹಿಡ್ದಿದೆ, ಬಿಸಿಲೇ ಇರಲ್ಲ, ಅಷ್ಟು ಚಳಿ ಚಳಿ ಇರುತ್ತೆ. ಈ ಚಳಿಗೆ ಬಿಸಿ ಬಿಸಿ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ. ನಾರ್ಮಲ್ ಆಗಿ ನಾವು ಯಾವಾಗಲೂ ಬಾಳೆಕಾಯ್ದು ಈರುಳ್ಳಿದೆಲ್ಲ ಮಾಡ್ಕೊತಾ ಇರ್ತೀವಿ. ಬಟ್ ಈ ಸಾರಿ ನಾನು ಆಲೂಗಡ್ಡೆ ಬಾಯ್ಲ್ ಮಾಡ್ಕೊಂಡು ಆಲೂಗಡ್ಡೆ ಬೋಂಡ ಮಾಡ್ಕೊತಾ ಇದ್ದೆ. ಇದಕ್ಕೆ ಫಸ್ಟ್ ನಾನು ಆಲೂಗಡ್ಡೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿನ ಎಲ್ಲ ಬೇಯ್ದಾದ್ಮೇಲೆ ನಾವು ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕಿ ನೀಟಾಗಿ ಗಂಟುಗಳಿಲ್ಲದೆ ಇರೋ ಥರ, ಉಂಡೆಗಳಿಲ್ಲದೆ ಇರೋ ಥರ ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ನಾವು ನಾರ್ಮಲ್ ಆಗಿ ಬಜ್ಜಿ ಬೋಂಡಾಗೆಲ್ಲ ಇಟ್ಟು ಕಲ್ಸ್ಕೊತೀವಲ್ಲ, ಅದೇ ಥರ ಸ್ವಲ್ಪ ನೀರಾಗಿ ಕಲ್ಸ್ಕೋಬೇಕು. ಹಾಗೆ ಆಲೂಗಡ್ಡೆನ ಸ್ವಲ್ಪ ಉಂಡೆಗಳ ಥರ ಮೊದಲೇ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಹಾಕುವಾಗ ಈಸಿಯಾಗಿರುತ್ತೆ. ಮೇಲೆ ಲೇಯರ್ ಕೂಡ ಕ್ರಿಸ್ಪಿಯಾಗಿರುತ್ತೆ, ಮೆತ್ತಗೇನಿರಲ್ಲ. ಇನ್ನು ಅದ್ರ ಜೊತೆ ಸ್ವಲ್ಪ ಹಾಗೆ ಕಬ್ಬು ಇಲ್ದೇನೆ ಕಬ್ಬಿನ ಹಾಲು ಮಾಡೋಣ ಅಂತೇಳಿ ಟ್ರೈ ಮಾಡಿದ್ದೆ. ಇದಕ್ಕೆ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಐಟಮ್ಸ್ ಎಲ್ಲ ತೋರಿಸಿದ್ದೀನಿ. ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಐಸ್ ಕ್ಯೂಬ್ ಜೊತೆ ಕುಡಿದ್ರೆ ಸೇಮ್ ಕಬ್ಬಿನ ಹಾಲು ಥರನೇ ಇತ್ತು, ಏನು ಡಿಫ್ರೆನ್ಸ್ ಇರಲಿಲ್ಲ. ನೀವು ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಪಕ್ಕ ಇಷ್ಟ ಆಗೇ ಆಗುತ್ತೆ. ಇವತ್ತು ಸ್ಯಾಟರ್ಡೆ ಬೇರೆ, ಮಕ್ಕಳು ಕೂಡ ಬೇಗ ಬಂದು ತಿಂದು ಎಂಜಾಯ್ ಮಾಡಿ